ಹಾಯ್ ಹಲೋ ನಮಸ್ತೆ ಗೆಳೆಯರೆ, ಮತ್ತೊಂದು ವಿಶೇಷವಾದ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ. ಸೊ ಇಂದಿನ ಈ ವಿಡಿಯೋದಲ್ಲಿ ಯಾವ ಬೆಳೆ ಬಗ್ಗೆಯಪ್ಪ ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ತುಂಬಾ ಒಂದು ಬಡವರ ಬೆಳೆ, ಅಂದರೆ ಒಂದು ಬಡವರ ಬಂಧುನೇ ಅಂತ ಹೇಳ್ಬೋದು ಈ ಬೆಳೆ. ಸೊ ಅಂಥ ಒಂದು ಬೀಟ್ರೂಟ್ ಬೆಳೆ ಬಗ್ಗೆ ನಿಮಗೊಂದು ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ. ಸೊ ಈ ಬೀಟ್ರೂಟ್ ಬೆಳೆ ಎಷ್ಟು ಕಾಲಾವಧಿ ಬೇಕು ಈ ಬೆಳೆ ಬರೋದಕ್ಕೆ, ನಂತರ ಯಾವುದು ಸೀಡ್ಸು ಚೆನ್ನಾಗಿರುತ್ತೆ, ಮತ್ತು ಎಷ್ಟು ಈಲ್ಡು ನಾವು ತಗೋಬೋದು. ಸೊ ಈ ಒಟ್ಟಾರೆ ಮಾಹಿತಿಯನ್ನೆಲ್ಲ ರೈತರ ಮೂಲಕ ನಾವು ತಿಳ್ಕೊಂಡು ನಿಮಗೂ ತಿಳಿಸ್ತೀನಿ ಸ್ನೇಹಿತರೆ. ಈ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಯವಿಟ್ಟು ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ. ಈಗ ಬನ್ನಿ ಈ ಕಡೆ. ಈಗ ಒಂದು ಬೀಟ್ರೂಟ್ ಬೆಳೆ ಬಗ್ಗೆ ಒಂಚೂರು ಮಾಹಿತಿ ಬೇಕಾಗಿತ್ತು ಅಣ್ಣ. ಈಗ ಬೀಟ್ರೂಟು ಈಗ ಫಸ್ಟ್ ಏನಂತ ಹೇಳಿದ್ರೆ, ಬೆಳೆ ಮಾಡೋಕ್ಕೆ ಮೊದಲು ನಾವು ನೋಡೋದು ಬೀಜನ ನೋಡ್ತೀರಿ. ಸೊ ಬೀಜ ವಿಚಾರಕ್ಕೆ ಬಂದಾಗ ಬೀಟ್ರೂಟ್ ಬೆಳೆನಲ್ಲಿ ನೀವು ಯಾವಾಗೂ ಯೂಸ್ ಮಾಡುವಂಥ ಬೀಜ ಯಾವುದು? ಸೂಪರ್ ಟಾಕೀಸ್ ಅಂತ ಬಂದಿದೆ. ಸೂಪರ್ ಟಾಕೀಸ್ ಕಂಪ್ನಿಯವ್ರದ್ದು. ಸೂಪರ್ ಟಾಕೀಸ್. ಮೊದಲು ಕ್ಯಾರೆಟ್ ಬೀಜ ಬಿಡ್ತಾ ಇದ್ರು, ಇವಾಗ ಬೀಟ್ರೂಟ್ ಬಿಟ್ಟಿದ್ದಾರೆ. ಕ್ಯಾರೆಟ್ ಬೀಜನೂ ಇದೆ, ಬೀಟ್ರೂಟ್ ಬೀಜನೂ ಇದೆ. ಅದರಲ್ಲಿ 2-3 ತರ ಇದೆ ಕ್ವಾಲಿಟಿಗಳು. ಆದ್ರೆ ಕ್ವಾಲಿಟಿ ಚೆನ್ನಾಗಿದೆ ಇದು. ನೀವು ಬಳಸೋದು ಇದನ್ನೇನೆ, ಬೇರೆ ಯಾವ್ದು ಹಾಕೋದಿಲ್ಲ? ಹಾಕೋದಿಲ್ಲ. ಓಕೆ ಸ್ನೇಹಿತರೆ, ಕೇಳಿದ್ರಲ್ವಾ, ಟಾಕಿ ಅನ್ನೋ ವೆರೈಟಿನಲ್ಲಿ ಬರುವಂಥ ಬೀಟ್ರೂಟ್ನ ಇವರು ಬಳಕೆ ಮಾಡುವಂಥ ಸೂಪರ್ ಟಾಕೀಸು. ಸೊ ಅಣ್ಣ, ಈಗ ಇವಾಗ ಎಷ್ಟು ಜಾಗಕ್ಕೆ ಹಾಕಿದ್ದೀರಾ? ಈಗ ಇಲ್ಲಿ ಬಂದು 10 ಗುಂಟೆ ಇದೆ. 10 ಗುಂಟೆ. ಎಷ್ಟು ಪ್ಯಾಕೆಟ್ ಹಾಕಿದ್ದೀರಾ? 4 ಪ್ಯಾಕೆಟ್. 10 ಗುಂಟೆಗೆ 4 ಪ್ಯಾಕೆಟು ಅಂದರೆ ಗುಂಟೆಗೆ ಒಂದು ಎರಡು ಪ್ಯಾಕೆಟಾ? ಇದು ಅಣ್ಣ, ಈಗ ಎಕರೆಗೆ ಒಂದು 12ರಿಂದ 14 ಪ್ಯಾಕೆಟು ಇಷ್ಟೆಲ್ಲ ಹೇಳ್ತಾರಲ್ವಾ? ಸೊ ನಿಮ್ಗೆ ಕರೆಕ್ಟಾಗಿದೆಯಾ? ಈಗ 10 ಗುಂಟೆಗೆ 4 ಪ್ಯಾಕೆಟು ಅಣ್ಣ. ಒಂದು ಪ್ಯಾಕೆಟು ಎಷ್ಟು ಗ್ರಾಮ್ ಬರ್ತದೆ ಬೀಜ? 200 ಗ್ರಾಮಾ? 200 ಗ್ರಾಮ್ ಬರುತ್ತೆ. ರೇಟ್ ಎಷ್ಟು ಅಣ್ಣ? 950, 1000 ರೂಪಾಯಿ ಹೇಳ್ತಾರೆ. 950 ತಗೊಳ್ತಾರೆ. 950 ರೂಪಾಯಿ ಒಂದು ಪ್ಯಾಕೆಟ್ ಬೆಲೆ. 200 ಅಂದರೆ ಈಗ ಒಟ್ಟಾರೆ ನೀವು ಇದಕ್ಕೆ 4 ಪ್ಯಾಕೆಟ್ ಅಂತ ಹೇಳಿದ್ರೆ 4000 ರೂಪಾಯಿ ಅಷ್ಟು ಬೀಜಕ್ಕೆ ಆಯಿತು ಅಣ್ಣ. ನೆಲದ ತಯಾರಿಗೆ ಬಂದಾಗ ಇದಕ್ಕೆ ಏನೆಲ್ಲ ತಯಾರಿ ಕೊಡಬೇಕು? ಗೊಬ್ಬರ ಜಾಸ್ತಿ ಕೇಳುತ್ತಾ ಇದು? 99 ಒಂದು ಮೂಟೆ ಹಾಕಿದ್ದೀರಿ. ಅದು ಆಮೇಲೆ ಕಳ್ಳೆಕಾಯಿ ಹಿಂಡಿ ಒಂದು ಮೂಟೆ ಹಾಕಿ. ಕಳ್ಳೆಕಾಯಿ ಹಿಂಡಿ ಹಾಕಿದ್ದೀರಿ. 4-8 ಒಂದು 2 kg ಹಾಕಿದ್ದೀರಿ. 4-8 ಆಮೇಲೆ ಅಷ್ಟೇನಾ? ಮೊದಲು ಸ್ಟಾರ್ಟಿಂಗಲ್ಲಿ ನಾಟಿ ಗೊಬ್ಬರ ಇಲ್ಲ, ಅದಕ್ಕೆ ಮೊದಲು ಹಾಕಿದ್ರೆ. ಅದಕ್ಕೆ ಮೊದಲು ಹಾಕಿದ್ರೆ ಸಪೋರ್ಟ್ ಅದಕ್ಕೆ. ಸ್ನೇಹಿತರೆ, ಪ್ರತಿಯೊಂದು ಬೆಳೆಗೂ ನಾಟಿ ಗೊಬ್ಬರ ಕೊಡಬೇಕಂದ್ರೆ ಕಾಸ್ಟ್ ಆಫ್ ಇದು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ವರ್ಷಕ್ಕೊಮ್ಮೆ ನಾಟಿ ಗೊಬ್ಬರ ಚೆನ್ನಾಗಿ ಕೊಟ್ಟು ಹದ ಮಾಡ್ಕೊಂಡ್ನೆಲ್ಲ ಮತ್ತೆ ವರ್ಷ ಪೂರ್ತಿ ಬೆಳೆ ಬೆಳ್ಕೊಬೋದು. ಸೊ ಇದು ಒಂದು ಮಾಹಿತಿ ಅಣ್ಣ. ಈಗ ಇದೆಲ್ಲ ಆಯಿತು, ಬೀಜದ್ದೆಲ್ಲ ಆಯಿತು. ಇವಾಗ ಇದನ್ನ ನಾವು ಚೆಲ್ಬಿಟ್ಟು ಆದ್ಮೇಲೆ ಕಳೆ ಮಳಿತದಲ್ಲ, ಕಳೆಗೆ ಏನಾದರೂ ಇದೆಯಾ ಇದಕ್ಕೆ? ಇಲ್ಲ, ನಾವು ಕಳೆ ಹೊಡೆದಿದ್ದೀರಿ. ಕಳೆ ಔಷಧಿ ಎಲ್ಲ ಏನಾದ್ರು? ಕಳೆ ಔಷಧಿಗಳು ಕಳೆಗಳು ಇದಕ್ಕೇನು ಹೊಡೆಯೋದಿಲ್ಲ ನಾವು. ನಮ್ಮ ಜೊತೆಗೆ ಒಂದು 4 ಜನ ಇಟ್ಕೊಂಡು ಹೊರ್ಕೊಂತೀರಿ. ಸ್ನೇಹಿತರೆ, ಒಟ್ಟಾರೆ ನೀವು ಗಮನಿಸಿ, ಇವರು ತೋಟ ಇಷ್ಟೊತ್ತು ಅಡ್ಡಾಡಿ ನೋಡಿದ್ದೀನಿ, ಎಲ್ಲೋ ಕಳೆ ಪಳೆ ಅನ್ನೋದಿಲ್ಲ. ನೀವು ನೋಡೋದಾದರೆ ಗಮನಿಸ್ಬೋದು, ಎಲ್ಲ ನಾನು ಸುಮಾರು ತೋಟಗಳಲ್ಲಿ ನೋಡ್ತೀನಿ, ಗೆನ್ಮೆ ಅಂತ ಹೇಳಿದ್ರೆ ಗೆನ್ಮೆ ತುಂಬ ಬರೀ ಹುಲ್ಲೇ ಇರ್ತದೆ. ಇಲ್ಲಿ ಗಮನಿಸ್ರೆ ಏನಾದರೂ ಕಳೆ ಕಾಣಿಸ್ತಾಯಿದೆ ನಿಮಗೆ? ಬೆಳೆ ಮಾತ್ರ ಕಾಣಿಸ್ತಾಯಿದೆ, ನೋ ಕಳೆ. ಸೊ ಇದು ಆಯುಧ. ನಾನು ಆಲ್ರೆಡಿ ತೋರಿಸಿದ್ದೀನಿ ನಮ್ಮ ತೋಟದಲ್ಲಿ ಯಾವ ರೀತಿ ಹೊರಿತೀರಿ ಅಂತ ಹೇಳ್ಬಿಟ್ಟು. ಸೊ ನೀವು ನಮ್ಮ ಕಡೆಗೆಲ್ಲ ಬಂದಾಗ ಕಾಮನ್ನಾಗಿ ಜಾಸ್ತಿ ಕಳೆ ಔಷಧಿಗೆ ಹೋಗೋದಿಲ್ಲ, ಎಲ್ಲರೂ ಹುಳಿ ಯೂಸ್ ಮಾಡಿಕೊಂಡು ತೆಗಿತಾ ಇರ್ತೀರಿ. ಫ್ರೀ ಟೈಮಲ್ಲೆಲ್ಲ ಅದೇ ಕೆಲಸ ಅಣ್ಣ. ಈಗ ಕಳೆ ಇದಾಯಿತು, ಕಳೆದು ಮದ್ದು ಇದೆಯಾ ಇದಕ್ಕೆ? ಹೊಡಿತಾರೆ. ಯಾವುದು ಹೊಡಿತಾರೆ? ಅದ್ರ ಹೆಸರು ಏನೋ ನಮ್ಗೆ ಗೊತ್ತಿಲ್ಲ. ಮದ್ದು ಅಂತ ಕೇಳಿದ್ರೆ ಕೊಡ್ತಾರೆ, ನಮ್ಗೂ ಕೇಳ್ತಾರೆ. ಫಾಸ್ಟ್ ಮಿಕ್ಸ್ ನಾವು ತಗೊಳಲ್ಲ. ಸರಿ, ತಗೊಂಬಂದು ತೋರಿಸೋದು ಇಲ್ಲ. ನೀವು ಕಳೆನಾಶಕ ಯೂಸ್ ಮಾಡಲ್ಲ. ಸರಿ. ಈಗ ಇದು ಒಟ್ಟಾರೆ ಎಷ್ಟು ತಿಂಗಳಿಗೆ ಬರುವಂತ ಬೆಳೆ? ಇದು ಬಂದು ಇವಾಗ 2.5 ತಿಂಗಳಿಗೆ ಬಂದ್ಬಿಡುತ್ತೆ. 2.5 ತಿಂಗಳಿಗೆ ಬರುತ್ತೆ. ಮತ್ತೆ ಈಗ ಸ್ಟಾರ್ಟಿಂಗ್ ಅಲ್ಲಿ ನಾವು ಚೆಲ್ಲಿದ್ದು ಒಂದ್ ಸ್ವಲ್ಪ ಜಾಸ್ತಿ ಮೊಳತಿರ್ತದೆ, ಅದನ್ನ ಏನ್ ಮಾಡಬೇಕು? ಎಷ್ಟು ದಿನಕ್ಕೆ ಮಾಡಬೇಕು? ಒಂದು 25 ದಿನಕ್ಕೆ ಒಳಗಡೆ ತೆಗ್ದಾಕ್ಬೇಕು. ಎಷ್ಟೆಷ್ಟು ದೂರಕ್ಕೆ ಒಂದೊಂದು ಪೈರ್ ಇಡಬೇಕು? 4 ಇಂಚು 5 ಇಂಚ್ ಇರಬೇಕು. 4 ಇಂಚು 5 ಇಂಚ್ ಇರಬೇಕು. ಸ್ನೇಹಿತರೆ, ಗಮನಿಸಿ, ಇಲ್ಲಿ ಗಡ್ಡೆಯಿಂದ ಗಡ್ಡೆಗೆ ಸುಮಾರು ಒಂದು 4ರಿಂದ 5 ಇಂಚು, ಅರ್ಧ ಅಡಿ ಇಷ್ಟು ವ್ಯತ್ಯಾಸದಲ್ಲಿದ್ದರೆ ಗಡ್ಡೆ ತುಂಬ ಚೆನ್ನಾಗಿ ಬರ್ತದಂತೆ ಸ್ನೇಹಿತರೆ. ಈ ಪ್ರೊಸೆಸ್ನ ಏನಿದೆ, ಥಿನ್ನಿಂಗ್ ಪ್ರೊಸೆಸ್ನ ಒಂದು 20-25 ದಿನ ಕಾಲಾವಧಿಯಲ್ಲಿ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ಇನ್ನು
ಇನ್ನೇನಪ್ಪ ಅಂದರೆ ಮತ್ತೆ ಗೊಬ್ಬರ ಏನಾದರೂ ಕೊಡ್ತೀರಾ ಸೆಂಟ್ರಲ್ಲಿ? ಸೆಂಟ್ರಲ್ಲಿ ಯೂರಿಯಾ ಕೊಟ್ಟಿದ್ದೀರಿ. ಯೂರಿಯಾ ಎಷ್ಟು ದಿನಕ್ಕೆ ಕೊಡಬೇಕು? ಒಂದು 15 ದಿನ ಕೊಡ್ತೀರಿ. 15 ದಿನಕ್ಕೆ 15 ದಿನಕ್ಕೆ ಯೂರಿಯಾ ಕೊಟ್ಟು ಒಂದು 25 ದಿನಕ್ಕೆ ಒತ್ತು ಕಿತ್ತಾಕ್ತೀರಾ ಕಳೆ ಜೊತೆಗೆ. ಸೊ ಇದೆಲ್ಲ ಆದ್ಮೇಲೆ ಮತ್ತೆ ಏನಾದರೂ ಗೊಬ್ಬರ ಕೊಡಬೇಕಾ? ಕೊಡ್ತೀರಿ. ಯಾವಾಗ ಕೊಡಬೇಕು? 15 ನಿನ್ನೆಲ್ಲ ಮೊನ್ನೆ ಹಾಕಿದ್ದೀರಿ ಇದಕ್ಕೆ. ಯೂರಿಯಾ 15 ದಿನಕ್ಕೆ ಯೂಸ್ ಮಾಡಬೇಕು, ಅದಾದ್ಮೇಲೆ ಒಂದು ತಿಂಗಳಿಗೆ 15 ಕೊಟ್ಟಿದ್ದೀರಿ. ಮತ್ತೆ ಏನಾದರೂ ಕೊಡ್ತೀರಾ ನೆಕ್ಸ್ಟ್ ಮುಂದಕ್ಕೆ? ಇನ್ನೇನಿಲ್ಲ ಅಷ್ಟು. ಇಲ್ಲ. ಇನ್ನ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಬೀಟ್ರೋಟ್ ಕೀಳ್ತೀರ ನಾವಾಗ ಬೂಸ್ಟೆಡ್ ಒಂದು 2 kg ಕೊಡ್ತೀರಿ ಇದಕ್ಕೆ. ಹೌದಾ? ಇನ್ನು ಇದಕ್ಕೆ ಹುಳ ಪಳ ವಿಚಾರಕ್ಕೆ ಬಂದಾಗ ಏನು ಪ್ರಾಬ್ಲಮ್ ಬರ್ತದೆ? ಔಷಧಿ ಈ ತರ ಹುಳ ಇದೆ ಅಂತ ಹೋಗಿ ಅಂಗಡಿಯಲ್ಲಿ ಕೇಳ್ತೀರಿ, ಅವ್ರು ಈ ತರದ್ ಹೊಡೀರಿ ಚೆನ್ನಾಗಿ. ಹುಳಕ್ಕೆ ಯಾವ್ದು ಹೊಡಿತೀರಾ ಜಾಸ್ತಿ ನೀವು? ಅದು ಹೆಸರೇನು ಗೊತ್ತಿಲ್ಲ, ಹಬ್ಬಗಳೆಲ್ಲ ಹಾಕಿದ್ದೀವಿ. ಸರಿ ಇರ್ಲಿ ಪರವಾಗಿಲ್ಲ. ನಾವು ಹೋಗಿ ಕೇಳ್ತೀರಿ, ಇದು ಚೆನ್ನಾಗಿ ಕೆಲಸ ಮಾಡ್ತದೆ ಇದನ್ನ ಹೊಡೀರಿ ಅಂತ ಹೇಳಿದ್ರೆ ಅದನ್ನ ನಾವು ಹೊಡಿತೀರಿ ಅಷ್ಟೇ. ಬೀಟ್ರೋಟ್ಗೆ ಇವಾಗ ರೋಗ ಏನಾದ್ರು ಜಾಸ್ತಿ ಬರುತ್ತಾ? ಬರುತ್ತೆ ಅದು ವೈರಸ್ ಅಂತ ಬರುತ್ತೆ. ನಮ್ದ್ರಲ್ಲಿ ಯಾವ ತರ ಕಾಣಿಸಿಲ್ಲ. ಇದ್ರಲ್ಲಿ ಏನು ನೀಟಾಗಿ ಎಲ್ಲ ಕಡೆನೂ ಒಂದೇ ತರ ಇದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ವೈರಸ್ ಬರುತ್ತಂತೆ. ಅದಕ್ಕೆಲ್ಲ ಔಷಧಿ ಇದೆಯಾ? ಕಂಟ್ರೋಲ್ ಆಗೋ ತರ? 2 ಒಲೆ ಕಿತ್ಕೊಂಡೋಗಿ ತೋರಿಸ್ತೀರಿ, ಈ ತರ ವೈರಸ್ ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಔಷಧಿ ಕೊಡ್ತಾರೆ, ತಗೊಂಡು ಸಿಂಪಡಣೆ ಮಾಡ್ತೀರಿ, ಚೆನ್ನಾಗಿ ಬರುತ್ತೆ. ಸರಿ. ಇವಾಗ ಇದೆಲ್ಲ ಆಯ್ತು. ನೀರಾವರಿ ವಿಚಾರಕ್ಕೆ ಬಂದಾಗ ಸ್ಪ್ರಿಂಕ್ಲರ್ ಇರಿಗೇಷನ್ ಐತೆ, ಎಷ್ಟು ದಿನಕ್ಕೆ ಒಂದ್ಸರ್ತಿ ನೀರು ಕೊಡ್ಬೇಕು ಇದಕ್ಕೆ? ಇಲ್ಲ ದಿನ ಕೊಡ್ಬೇಕಾ? ಯಾವ ರೀತಿ ಕೊಡ್ಬೇಕು? ಬೇಸಿಗೆ ಬಂದಾಗ ಬೇಸಿಗೆ ಟೈಮ್ನಲ್ಲಿ ನಾವು ಒಂದಿನಕ್ಕೆ ಒಂದ್ಸತಿ ಕುಡಿತೀರ ನೀರು? ಇಲ್ಲ, 2-3 ಸತಿ ಕುಡಿತೀರಿ. ಅದೇ ತರ ಇದಕ್ಕೆ ಬೆಳಿಗ್ಗೆ ಒಂದು ಸಂಜೆ, ಬೆಳಿಗ್ಗೆನ ಸಂಜೆ 2 ಟೈಮ್ ಕೊಡ್ತೀರಿ ನೀರು. ಎಷ್ಟೆಷ್ಟು ನಿಮಿಷ ಕೊಡ್ತೀರಾ? ಒಂದು ಇದ್ರಕ್ಕೆಲ್ಲಾನು ಅರ್ಧ ಗಂಟೆ. ಒಂದಿನಕ್ಕೆ ಅರ್ಧ ಗಂಟೆ ಸಾಕು. ಒಂದಿನಕ್ಕೆ 1 ಅವರ್ ನೀರು ಬೆಳಿಗ್ಗೆ ಸಂಜೆ ಕೊಡ್ತೀರಿ. ಬೆಳಿಗ್ಗೆ ಸಂಜೆ. ಅದು ಬಿಟ್ರೆ ನೀರು ಜಾಸ್ತಿ ಕೊಟ್ಟಾಗ ರೋಗ ಲಕ್ಷಣ ಏನೋ ಬರೋದಿಲ್ಲ? ಬರುತ್ತಲ್ವಾ? ಜಾಸ್ತಿ ಕುಡಿದ್ರೆ ನಮ್ಗೂ ಯಾವ ತರ ವಾಂತಿ ಆಗುತ್ತೆ, ಆ ತರ ಜಾಸ್ತಿ ಆಗುತ್ತೆ ಅದಕ್ಕೂ. ಅವಾಗ ಬರೀ ನೀರಲ್ಲೇ ಇದ್ರೆ ಅದು ಬೆಳೆಯಲ್ಲ ಆಗ. ಹೌದು. ಅದಕ್ಕೆ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ನಾವು. ಕೊಟ್ಟಾಗ ಅದು ಯಾವ ಥರ ಇದು ಮಾಡುತ್ತೆ ಆ ಥರ ಮಾಡುತ್ತೆ. ಇವಾಗ ಬೀಜ ಬೇಸಿಗೆದಲ್ಲಾದರೆ ಪ್ರತಿದಿನ ಒಂದು ಸ್ವಲ್ಪ ಕೊಡ್ತಾನೆ ಇರ್ಬೇಕು ನೀರು. ಮಳೆಗಾಲದಲ್ಲಿ ಆ ಟೈಮಲ್ಲಿ ಅಷ್ಟೊಂದು ಬೇಕಾಗಿಲ್ಲ. ಸೊ ಇದು ರೋಗನೂ ವೈರಸ್ಸು ಈ ಥರ ರೋಗ ಬಿಟ್ಟರೆ ಇನ್ನೇನು ಬರೋದಿಲ್ಲ ಇದಕ್ಕೆ. ಇನ್ನು ಹುಳ ಬರ್ತದೆ, ಹುಳ ಒಂದು ಕಂಟ್ರೋಲ್ ಅಷ್ಟೇ. ಇವಾಗ ಇದೆಲ್ಲ ಆದ್ಮೇಲೆ ಈಗ ಇಷ್ಟು 10 ಗುಂಟೆ ಹಾಕಿದ್ದೀರಾ, ಇದರಲ್ಲಿ ನೀವು ಇವಾಗ ಇದ್ರ ಹಿಂದೆನೂ ಹಾಕಿರ್ತೀರಲ್ಲ ಬೀಟ್ರೋಟು, ಸೊ ಎಷ್ಟು ಟನ್ ಇಳುವರಿ ಬರ್ಬೋದು? ಇದರಲ್ಲಿ ಬಂದು ಮಿನಿಮಮ್ ಇಲ್ಲ ಅಂದ್ರೂ 2.5 ಟನ್ನಿಂದ 3 ಟನ್ ಬರುತ್ತೆ. 2.5 ಟನ್ನಿಂದ 3 ಟನ್ ಪಕ್ಕ ಬರುತ್ತೆ. 2.5 ಟನ್ನಿಂದ 3 ಟನ್ ಪಕ್ಕ. 3 ಟನ್ನು ಅಂತ ಹೇಳಿದ್ರೆ ನಿಮ್ಗೊಂದು 15 ರೂಪಾಯಿ 20 ರೂಪಾಯಿ ಬೆಲೆ ಸಿಗುತ್ತಾ? ಸಿಗುತ್ತೆ. ಕಡಿಮೆ ಬೆಲೆ ಅಂದ್ರೆ ಎಷ್ಟು ಸಿಗಿದೆ? ಮಿನಿಮಮ್ 10 ರೂಪಾಯಿ ಲಾಸ್ಟ್ ಬೆಲೆ. ಮಿನಿಮಮ್ 10 ರೂಪಾಯಿ. ಜಾಸ್ತಿ ಅಂದ್ರೆ ಒಂದು 20 ಮೇಲೆ 30 40. ಈಗ 40 ರೂಪಾಯಿ ಇದೆ. ಇವಾಗ 40 ರೂಪಾಯಿ ನಡೀತಾ ಇದೆ. 40 ರೂಪಾಯಿವರೆಗೂ ಟಾಪ್ ರೇಟ್ ಅಂದ್ರೆ 40-50. ಕಡಿಮೆ ರೇಟ್ ಅಂದ್ರೆ 10 ರೂಪಾಯಿ. ಲಾಸ್ಟ್ ಮಿನಿಮಮ್ ಅಂದ್ರೆ 10 ರೂಪಾಯಿ. ಇವಾಗ ಆಯ್ತು. ಈಗ ಈ ಇದರಲ್ಲಿ ಬಂದು ನೀವು ಒಂದು 10 ರೂಪಾಯಿ ಬೆಲೆ ಸಿಗ್ತದೆ ಅನ್ಕೊಳ್ಳಿ 3 ಟನ್ಗೆ, 30,000 ಆಯ್ತು. ನಿಮ್ ಖರ್ಚು ಎಲ್ಲ ಎಷ್ಟು ಮಾಡಿರ್ತೀರ? ಒಂದು ಅಂದಾಜು 10,000 ಖರ್ಚು ಆಗ್ತದೆ, 20,000 ಉಳಿಯುತ್ತೆ. 10,000 ಖರ್ಚು ಅಷ್ಟೇ, ಇನ್ನೊಂದು 20,000 ನಿಮ್ಗೆ ಲಾಭ ಆಗುತ್ತೆ. ಓಕೆ. 10 ಗುಂಟೆ ವಿಸ್ತೀರ್ಣಕ್ಕೆ 20,000 ಅಂತೇಳಿ ಅರ್ಧ ಎಕರೆ ಮಾಡಿದ್ರೆ 40,000 ಆಯ್ತು, 1 ಎಕರೆ ಮಾಡಿದ್ರೆ 80,000 ಆಯ್ತು. ಈ ತರ ಲೆಕ್ಕ ಮಾಡ್ಕೊಬೇಕು ಅಷ್ಟೇ. ನೀವು ಎಲ್ಲರೂ ರೈತರು ಒಟ್ಟಾಗಿ ಹಾಕ್ಬಿಟ್ಟು ಒಟ್ಟಾಗಿ ಕಾಸು ನೋಡ್ತಾರೆ, ನೀವು ಪುಟ್ಟದಾಗ ಹಾಕಿ ಎಲ್ಲದ್ರಾಗೂ ಸೇರಿಸಿದಾಗ ಅಲ್ಲಿಗೆ ಬರುತ್ತೆ. ಟೆನ್ಷನ್ ಇರಲ್ಲ, ಒಂದ್ರಲ್ಲೇ ಹೋಯ್ತಪ್ಪ ಅನ್ನೋದೇನು ಇಲ್ಲಲ್ಲ. ಹಂಗೆ ಇದು ಇಷ್ಟು. ಅಕಸ್ಮಾತ್ ರೇಟ್ 20 ರೂಪಾಯಿ ಇದ್ರೆ ಇನ್ನ ಚೆನ್ನಾಗಿದೆ. ನಮ್ಗೆ ಬರುತ್ತೆ. ಅಲ್ಲ, ಯಾಕಂದ್ರೆ ಕೆಲವೊಬ್ರು ಕೇಳ್ತಾರೆ ಲಾಸ್ ಆಗುತ್ತೆ ಅಂತಾರಲ್ಲ, ಅಂತವ್ರಿಗೋಸ್ಕರ ಇದು. ಯಾಕಂದ್ರೆ ಇವಾಗ 30,000 ಬಂದ್ಬಿಡ್ತಾರೆ, ಏನಕ್ಕೆ ಆಗ್ತದೆ 30,000 ಅನ್ನೋರ್ ಮಧ್ಯೆ ನೀವು ಹೇಳ್ತಾ ಇದೀರ ಕರೆಕ್ಟ್ ಆಗಿ, ಸಾಕು ಅಷ್ಟು. ಅಲ್ಲ, ಈಗ 20,000 ಜೋಬಲ್ಲಿ ಇಟ್ಕೊಂಡೋಗಿ ಬಾರಲ್ಲಿ ಕುತ್ಕೊಂಡು 4 ಜನ ಕರ್ಕೊಂಡ್ಬಂದು ಫುಲ್ ಕುಡಿದು ಎಂಜಾಯ್ ಮಾಡ್ಬಿಟ್ಟು ನನಗೆ ಲಾಸ್ ಆಗೋಯ್ತಪ್ಪ ತೋಟದಲ್ಲಿ ಅಂತಾರೆ. ಎಲ್ಲ ಹೋಗುತ್ತೆ? ಅದೇ ಹೋಗುತ್ತೆ. ದುಡ್ದಿದ್ದೀರಿ 20,000 ಎತ್ಕೊಂಡೋಗಿ ಒಂದು ಮಗು ಕೊಡವೆ ತಗೊಂಬಂದ್ ಮಾಡ್ಕೋಬಹುದು. ಕರೆಕ್ಟ್. ಇನ್ನೊಂದ್ರಲ್ಲಿ ಇನ್ನೊಂದು 20,000 ತಗೊಂಡೋಗಿ ಒಡವೆ ತಗೊಂಡ್ ಮಾಡ್ಕೋಬಹುದು, ನಾಳೆ ಮದುವೆ ಮಾಡ್ಬೋದು, ಒಬ್ರ ಹತ್ರಕ್ಕೆ ಏನೋ ಹೋಗ್ದಿರಂಗೆ. ಕರೆಕ್ಟ್. ನಿಮ್ಮ ಅನುಭವದ ಮಾತುಗಳನ್ನ ನೀವು ಶೇರ್ ಮಾಡ್ಕೊಂಡಿರಾ. ಸ್ನೇಹಿತರೆ, ಒಟ್ಟಾರೆ ಬೀಟ್ರೋಟ್ ಬೆಳೆ ಬಗ್ಗೆ ಒಂದು ಕಂಪ್ಲೀಟ್ ಆದ ಒಂದು ಮಾಹಿತಿ ನಿಮಗೆಲ್ಲ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಈಗ ಗಮನಿಸಿ ಇಲ್ಲಿ ಬೀಟ್ರೋಟ್ ಬೆಳೆ ಯಾವ ರೀತಿ ಇದೆ ಅಂತ. ಸೊ ಈಗ ಮಧ್ಯಾಹ್ನ ಆಲ್ಮೋಸ್ಟ್ ನಿಮ್ಗೆ ಎಲ್ಲ ಕೂಗೋ ಸೌಂಡ್ ಕೇಳಿಸ್ತಿರ್ಬೋದು, 1 ಗಂಟೆ ಆಗಿದೆ. ಸೊ ಯಾವುದೇ ರೀತಿಯಾದ ಬಾಡೋದು ಆಗಲಿ ಏನೂ ಇಲ್ಲ, ಕ್ಲೀನಾಗಿ ಸ್ಟಿಫಾಗಿ ನಿಂತ್ಕೊಂಡಿದೆ. ಬೆಳೆನೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಇದೇ ಈ ಒಟ್ಟಾರೆ ಮಾಹಿತಿ ಇಷ್ಟ ಆಗಿದರೆ ಎಲ್ಲರಿಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ. ಇನ್ನಷ್ಟು ಸಪೋರ್ಟ್ ಕೊಟ್ಟರೆ ಇನ್ನಷ್ಟು
ಇನ್ಫಾರ್ಮೇಟಿವ್ ಅಂದರೆ ಡಿಫ್ರೆಂಟ್ ಆಗಿರೋದ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ರವಿರಾಜ್.